ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿದೆ. ಬುರುಡೆ ಗ್ಯಾಂಗ್ನ ಹಣದ ಮೂಲ ಶೋಧಕ್ಕೆ ಹಿಡಿದಿರುವಂತ ಜಾರಿ ನಿರ್ದೇಶನಾಲಯ 2 NGOಗಳ ಬೆನ್ನತ್ತಿದೆ. ಇಡಿ ತನಿಖೆಯ ಅಸಲಿ ಆಟ ಈಗ ಶುರುವಾಗ್ತಾ ಇದೆ. ಯಾರೆಲ್ಲ ಇದರಲ್ಲಿ ಷಡ್ಯಂತ್ರ ರೂಪಿಸಿದ್ದಾರೋ, ಯಾರೆಲ್ಲ ವಿದೇಶದಿಂದ ದುಡ್ಡನ್ನ ಪಡೆದಿದ್ದಾರೆ ಅನ್ನುವಂಥ ಆರೋಪವನ್ನ ಎದುರಿಸ್ತಿದ್ದಾರೋ ಅವರಿಗೆ ನಡುಕ ಶುರುವಾಗಿದೆ. ಬುರುಡೆ ಗ್ಯಾಂಗ್ ಹಣದ ಮೂಲಕ್ಕೆ ಇಡಿ ಇಕ್ಕಳ. ಒಡನಾಡಿ ಸಂವಾದ NGOಗಳ ಮೇಲೆ ಕಣ್ಣು. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ಬೇರು ಧರ್ಮಸ್ಥಳದಿಂದ ದೆಹಲಿವರೆಗೂ ಹಬ್ಬಿದೆ. ಮಂಗಳೂರಿನಿಂದ ಮೈಸೂರು, ಬೆಂಗಳೂರಿನಿಂದ ತಮಿಳುನಾಡಿನ ಸತ್ಯಮಂಗಲಕ್ಕೂ ಇದರ ರೆಂಬೆ ಕೊಂಬೆಗಳು ಕವಲೊಡೆದಿವೆ. ಇದೀಗ ಷಡ್ಯಂತ್ರಕ್ಕೆ ಫಾರಿನ್ ಫಂಡ್ ಬಂದಿರೋ ಅನುಮಾನವೂ ಇದ್ದು ತನಿಖೆಯ ಅಖಾಡಕ್ಕೆ ಇದೀಗ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ವಿದೇಶಿ ಹಣ ಬರ್ತಿರುವ ಬಗ್ಗೆ ಈ ಮೊದಲೇ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದು. ಆ ಬಳಿಕ ಹಿಂದೂ ಕಾರ್ಯಕರ್ತ ತೇಜಸ್ ಗೌಡ ಇಡಿಗೆ ಪತ್ರ ಸಹ ಬರೆದಿದ್ರು. ಮೊನ್ನೆ ತಾನೇ ಪ್ರತ್ಯಕ್ಷವಾದ ಮಾಸ್ಕ್ ಲೇಡಿ ಸಹ ನಾನು 2 ವರ್ಷದಿಂದ ಒಡನಾಡಿ ಸಂಸ್ಥೆಯ ಸಂಪರ್ಕದಲ್ಲಿ ಇರೋದಾಗಿ ಹೇಳಿದ್ದು ಒಡನಾಡಿ ಸಂಸ್ಥೆ ಮೇಲೆ ಇಡಿ ಕಣ್ಣು ಬೀಳುವಂತೆ ಮಾಡಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಜಾರಿ ನಿರ್ದೇಶನಾಲಯ ಫೆಮಾ ಅಂದ್ರೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಡಿ ಕೇಸ್ ದಾಖಲಿಸಿದೆ. 2 ದೂರುಗಳ ಅಡಿಯಲ್ಲಿ ಇಡಿಯಿಂದ ತನಿಖೆ ಆರಂಭವಾಗಿದ್ದು ಒಡನಾಡಿ ಮತ್ತು ಸಂವಾದ NGOಗಳ ಮೇಲೆ ಕಣ್ಣಿಟ್ಟಿದೆ. ಈ NGOಗಳ ವಿರುದ್ಧ ವಿದೇಶದಿಂದ ಫಂಡಿಂಗ್ ಮಾಡಿರುವ ಆರೋಪ ಕೇಳಿಬಂದಿದ್ದು ಒಡನಾಡಿ ಮತ್ತು ಸಂವಾದದ ಬ್ಯಾಂಕ್ ಖಾತೆಗಳನ್ನು ಶೋಧಿಸಲಾಗುತ್ತಿದೆ. ಒಡನಾಡಿಯ 2 ಹಾಗೂ ಸಂವಾದದ 4 ಬ್ಯಾಂಕ್ ಖಾತೆ ಮೇಲೆ ಇಡಿ ಕಣ್ಣು ಬಿದ್ದಿದ್ದು 5 ವರ್ಷಗಳ ವ್ಯವಹಾರದ ಬಗ್ಗೆ ಬ್ಯಾಂಕ್ನಿಂದ ಮಾಹಿತಿ ಕೇಳಿದೆ. ಇನ್ನು ಇಡಿ ತನಿಖೆ ಕುರಿತು ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಇಡಿ ಅಧಿಕಾರಿಗಳು ತನಿಖೆ ಮಾಡೋದಾದ್ರೆ ಮಾಡಲಿ, ತನಿಖೆಗೆ ನಾವು ಬೇಡ ಎನ್ನಲ್ಲ ಅಂತ ಹೇಳಿದ್ರು. ಅವರು ಫಂಡ್ ಇದರಲ್ಲಿ ಇನ್ವಾಲ್ವ್ ಆಗಿದೆ, ಈ ಷಡ್ಯಂತ್ರ ಮಾಡಲಿಕ್ಕೆ ಫಂಡ್ ಬಳಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅದೊಂದು ತನಿಖೆ ಶುರುವಾಗಿ ಅವರು ತನಿಖೆ ಮಾಡ್ಕೊಳ್ಳಿ. ಅವರು ತನಿಖೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗುತ್ತಾ? ಅವ್ರಿಗೆ ಅವ್ರದ್ದೇ ಬೇರೆ ಆ್ಯಂಗಲಲ್ಲಿ ಮಾಡ್ಕೊಳ್ತಾಳೆ. ಹಣಕಾಸಿನ ವಿಚಾರ ಇರ್ಬೋದು, ಬೇರೆ ಇರ್ಬೋದು, ಅದನ್ನು ಮಾಡ್ಕೊಳ್ತಾರೆ ಅವರು. ಯೂಟ್ಯೂಬರ್ಗಳ ಮೇಲೂ ಬೀಳುತ್ತಾ ಇಡಿ ಕಣ್ಣು. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದಲ್ಲಿ ಕೆಲ ಯೂಟ್ಯೂಬ್ ಚಾನೆಲ್ಗಳು ಸಹ ಕೈಜೋಡಿಸಿವೆ. ಯೂಟ್ಯೂಬರ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ SITಗೆ ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಬರಗಿ ದೂರು ನೀಡಿದ್ದು ಇಡಿ ಯೂಟ್ಯೂಬರ್ಗಳ ವಿರುದ್ಧವೂ ತನಿಖೆ ಮಾಡಲಿ ಎಂದು ಆಗ್ರಹಿಸಿದ್ದಾರೆ. ಯೂಟ್ಯೂಬ್ ಚಾನೆಲ್ಗಳು ಇದರಲ್ಲಿ ಪಾಲ್ದಾರಿದ್ದಾರೆ. ಈ ಕಾನ್ಸ್ಪಿರಸಿಯಲ್ಲಿ ಅವರ ಕೈ ಇದೆ. ದುಡ್ಡು ಬಂದಿದೆ, ಬ್ಲ್ಯಾಕ್ ಮನಿ ಬಂದಿದೆ, ಸಿನ್ ಮನಿ ಬಂದಿದೆ, ಪ್ರೊಪಗ್ಯಾಂಡಾ ಮನಿ ಬಂದಿದೆ. ಎಲ್ಲ ದುಡ್ಡು ತಗೊಂಡು ಈ ಥರದ ಒಂದು ನರೇಟಿವನ್ನು ಬಿಲ್ಡ್ ಮಾಡಲಿಕ್ಕೆ ಹಿಂದೂ ಧರ್ಮ ಪುಕ್ಷಟೆ ಬಂದಿಲ್ಲ ಸ್ವಾಮಿ. ನಿಮ್ಮ ನರೇಟಿವನ್ನು ಕಡಿವಾಣ ಹಾಕಲಿಕ್ಕೆ ಇವತ್ತು ನಾನು ಈ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ನಿಮ್ಮಲ್ಲಿ ಸಾಕ್ಷಿಗಳಿದ್ದರೆ ನೀವು ಕೊಡಬೇಕಾಗಿತ್ತು. ಒಂದೆಡೆ SIT ತನಿಖೆಯಲ್ಲಿ ಮಾಸ್ಕ್ ಮ್ಯಾನ್ ಮತ್ತು ಬುರುಡೆ ಗ್ಯಾಂಗ್ನ ನಿಜ ಬಣ್ಣ ಬಯಲಾಗಿದೆ. ತಿಮರೋಡಿ ಗ್ಯಾಂಗ್ ಮೆಂಬರ್ ಚಿನ್ನಯ್ಯ ಧರ್ಮಸ್ಥಳದ ವಿರುದ್ಧ ಕಪೋಲ ಕಲ್ಪಿತ ಷಡ್ಯಂತ್ರ ರೂಪಿಸಿದ್ದಾಗಿ SIT ಕೋರ್ಟ್ಗೆ ಹೇಳಿದ್ರೆ ಇದೀಗ ಇಡಿ ಎಂಟ್ರಿ ಬುರುಡೆ ಗ್ಯಾಂಗ್ ಬುಡಕ್ಕೆ ಬಿಸಿ ನೀರು ಸುರಿದಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿದೆ. ಬುರುಡೆ ಗ್ಯಾಂಗ್ನ ಹಣದ ಮೂಲ ಶೋಧಕ್ಕೆ ಹಿಡಿದಿರುವಂತ ಜಾರಿ ನಿರ್ದೇಶನಾಲಯ 2 NGOಗಳ ಬೆನ್ನತ್ತಿದೆ. ಇಡಿ ತನಿಖೆಯ ಅಸಲಿ ಆಟ ಈಗ ಶುರುವಾಗ್ತಾ ಇದೆ. ಯಾರೆಲ್ಲ ಇದರಲ್ಲಿ ಷಡ್ಯಂತ್ರ ರೂಪಿಸಿದ್ದಾರೋ, ಯಾರೆಲ್ಲ ವಿದೇಶದಿಂದ ದುಡ್ಡನ್ನ ಪಡೆದಿದ್ದಾರೆ ಅನ್ನುವಂಥ ಆರೋಪವನ್ನ ಎದುರಿಸ್ತಿದ್ದಾರೋ ಅವರಿಗೆ ನಡುಕ ಶುರುವಾಗಿದೆ. ಬುರುಡೆ ಗ್ಯಾಂಗ್ ಹಣದ ಮೂಲಕ್ಕೆ ಇಡಿ ಇಕ್ಕಳ. ಒಡನಾಡಿ ಸಂವಾದ NGOಗಳ ಮೇಲೆ ಕಣ್ಣು. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ಬೇರು ಧರ್ಮಸ್ಥಳದಿಂದ ದೆಹಲಿವರೆಗೂ ಹಬ್ಬಿದೆ. ಮಂಗಳೂರಿನಿಂದ ಮೈಸೂರು, ಬೆಂಗಳೂರಿನಿಂದ ತಮಿಳುನಾಡಿನ ಸತ್ಯಮಂಗಲಕ್ಕೂ ಇದರ ರೆಂಬೆ ಕೊಂಬೆಗಳು ಕವಲೊಡೆದಿವೆ. ಇದೀಗ ಷಡ್ಯಂತ್ರಕ್ಕೆ ಫಾರಿನ್ ಫಂಡ್ ಬಂದಿರೋ ಅನುಮಾನವೂ ಇದ್ದು ತನಿಖೆಯ ಅಖಾಡಕ್ಕೆ ಇದೀಗ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗಿದೆ.
ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ವಿದೇಶಿ ಹಣ ಬರ್ತಿರುವ ಬಗ್ಗೆ ಈ ಮೊದಲೇ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದು. ಆ ಬಳಿಕ ಹಿಂದೂ ಕಾರ್ಯಕರ್ತ ತೇಜಸ್ ಗೌಡ ಇಡಿಗೆ ಪತ್ರ ಸಹ ಬರೆದಿದ್ರು. ಮೊನ್ನೆ ತಾನೇ ಪ್ರತ್ಯಕ್ಷವಾದ ಮಾಸ್ಕ್ ಲೇಡಿ ಸಹ ನಾನು 2 ವರ್ಷದಿಂದ ಒಡನಾಡಿ ಸಂಸ್ಥೆಯ ಸಂಪರ್ಕದಲ್ಲಿ ಇರೋದಾಗಿ ಹೇಳಿದ್ದು, ಒಡನಾಡಿ ಸಂಸ್ಥೆ ಮೇಲೆ ಇಡಿ ಕಣ್ಣು ಬೀಳುವಂತೆ ಮಾಡಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಜಾರಿ ನಿರ್ದೇಶನಾಲಯ ಫೆಮಾ ಅಂದ್ರೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಡಿ ಕೇಸ್ ದಾಖಲಿಸಿದೆ. 2 ದೂರುಗಳ ಅಡಿಯಲ್ಲಿ ಇಡಿಯಿಂದ ತನಿಖೆ ಆರಂಭವಾಗಿದ್ದು, ಒಡನಾಡಿ ಮತ್ತು ಸಂವಾದ ಎನ್ಜಿಒಗಳ ಮೇಲೆ ಕಣ್ಣಿಟ್ಟಿದೆ. ಈ ಎನ್ಜಿಒಗಳ ವಿರುದ್ಧ ವಿದೇಶದಿಂದ ಫಂಡಿಂಗ್ ಮಾಡಿರುವ ಆರೋಪ ಕೇಳಿಬಂದಿದ್ದು, ಒಡನಾಡಿ ಮತ್ತು ಸಂವಾದದ ಬ್ಯಾಂಕ್ ಖಾತೆಗಳನ್ನು ಶೋಧಿಸಲಾಗುತ್ತಿದೆ. ಒಡನಾಡಿಯ 2 ಹಾಗೂ ಸಂವಾದದ 4 ಬ್ಯಾಂಕ್ ಖಾತೆ ಮೇಲೆ ಇಡಿ ಕಣ್ಣು ಬಿದ್ದಿದ್ದು, 5 ವರ್ಷಗಳ ವ್ಯವಹಾರದ ಬಗ್ಗೆ ಬ್ಯಾಂಕ್ನಿಂದ ಮಾಹಿತಿ ಕೇಳಿದೆ. ಇನ್ನು ಇಡಿ ತನಿಖೆ ಕುರಿತು ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಇಡಿ ಅಧಿಕಾರಿಗಳು ತನಿಖೆ ಮಾಡೋದಾದ್ರೆ ಮಾಡಲಿ, ತನಿಖೆಗೆ ನಾವು ಬೇಡ ಎನ್ನಲ್ಲ ಅಂತ ಹೇಳಿದ್ರು. ಮತ್ತೆ ಫೆರಾಡಿಯಲ್ಲಿ ಅವರು ಫಂಡ್ ಇದರಲ್ಲಿ ಇನ್ವಾಲ್ವ್ ಆಗಿದೆ, ಈ ಷಡ್ಯಂತ್ರ ಮಾಡಲಿಕ್ಕೆ ಫಂಡ್ ಬಳಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅದೊಂದು ತನಿಖೆ ಶುರುವಾಗಿ. ಅವರು ತನಿಖೆ ಮಾಡ್ಕೊಳ್ಳಿ, ಅವರು ತನಿಖೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗುತ್ತಾ? ಅವ್ರದ್ದೇ ಬೇರೆ ಆ್ಯಂಗಲಲ್ಲಿ ಮಾಡ್ಕೊಳ್ತಾಳೆ. ಹಣಕಾಸಿನ ವಿಚಾರ ಇರ್ಬೋದು, ಬೇರೆ ಇರ್ಬೋದು, ಅದನ್ನು ಮಾಡ್ಕೊಳ್ತಾರೆ ಅವರು. ಯೂಟ್ಯೂಬರ್ಗಳ ಮೇಲೂ ಬೀಳುತ್ತಾ ಇಡಿ ಕಣ್ಣು. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದಲ್ಲಿ ಕೆಲ ಯೂಟ್ಯೂಬ್ ಚಾನೆಲ್ಗಳು ಸಹ ಕೈಜೋಡಿಸಿವೆ. ಯೂಟ್ಯೂಬರ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎಸ್ಐಟಿಗೆ ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಬರಗಿ ದೂರು ನೀಡಿದ್ದು, ಇಡಿ ಯೂಟ್ಯೂಬರ್ಗಳ ವಿರುದ್ಧವೂ ತನಿಖೆ ಮಾಡಲಿ ಎಂದು ಆಗ್ರಹಿಸಿದ್ದಾರೆ. ಯೂಟ್ಯೂಬ್ ಚಾನೆಲ್ಗಳು ಇದರಲ್ಲಿ ಪಾಲ್ದಾರಿದ್ದಾರೆ. ಈ ಕಾನ್ಸ್ಪಿರಸಿಯಲ್ಲಿ ಅವರ ಕೈ ಇದೆ. ದುಡ್ಡು ಬಂದಿದೆ, ಬ್ಲ್ಯಾಕ್ ಮನಿ ಬಂದಿದೆ, ಸಿನ್ ಮನಿ ಬಂದಿದೆ, ಪ್ರೊಪಗ್ಯಾಂಡಾ ಮನಿ ಬಂದಿದೆ. ಎಲ್ಲ ದುಡ್ಡು ತಗೊಂಡು ಈ ಥರದ ಒಂದು ನರೇಟಿವನ್ನು ಬಿಲ್ಡ್ ಮಾಡಲಿಕ್ಕೆ ಹಿಂದೂ ಧರ್ಮ ಪುಕ್ಷಟೆ ಬಂದಿಲ್ಲ ಸ್ವಾಮಿ. ನಿಮ್ಮ ನರೇಟಿವನ್ನು ಕಡಿವಾಣ ಹಾಕಲಿಕ್ಕೆ ಇವತ್ತು ನಾನು ಈ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ನಿಮ್ಮಲ್ಲಿ ಸಾಕ್ಷಿಗಳಿದ್ದರೆ ನೀವು ಕೊಡಬೇಕಾಗಿತ್ತು. ಒಂದೆಡೆ ಎಸ್ಐಟಿ ತನಿಖೆಯಲ್ಲಿ ಮಾಸ್ಕ್ ಮ್ಯಾನ್ ಮತ್ತು ಬುರುಡೆ ಗ್ಯಾಂಗ್ನ ನಿಜ ಬಣ್ಣ ಬಯಲಾಗಿದೆ. ತಿಮರೋಡಿ ಗ್ಯಾಂಗ್ ಮೆಂಬರ್ ಚಿನ್ನಯ್ಯ ಧರ್ಮಸ್ಥಳದ ವಿರುದ್ಧ ಕಪೋಲ ಕಲ್ಪಿತ ಷಡ್ಯಂತ್ರ ರೂಪಿಸಿದ್ದಾಗಿ ಎಸ್ಐಟಿ ಕೋರ್ಟ್ಗೆ ಹೇಳಿದ್ರೆ, ಇದೀಗ ಇಡಿ ಎಂಟ್ರಿ ಬುರುಡೆ ಗ್ಯಾಂಗ್ ಬುಡಕ್ಕೆ ಬಿಸಿ ನೀರು ಸುರಿದಂತೆ ಮಾಡಿದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿದೆ. ಬುರುಡೆ ಗ್ಯಾಂಗ್ನ ಹಣದ ಮೂಲ ಶೋಧಕ್ಕೆ ಹಿಡಿದಿರುವಂತ ಜಾರಿ ನಿರ್ದೇಶನಾಲಯ 2 ಎನ್ಜಿಒಗಳ ಬೆನ್ನತ್ತಿದೆ. ಇಡಿ ತನಿಖೆಯ ಅಸಲಿ ಆಟ ಈಗ ಶುರುವಾಗ್ತಾ ಇದೆ. ಯಾರೆಲ್ಲ ಇದರಲ್ಲಿ ಷಡ್ಯಂತ್ರ ರೂಪಿಸಿದ್ದಾರೋ, ಯಾರೆಲ್ಲ ವಿದೇಶದಿಂದ ದುಡ್ಡನ್ನು ಪಡೆದಿದ್ದಾರೆ ಅನ್ನುವಂಥ ಆರೋಪವನ್ನು ಎದುರಿಸ್ತಿದ್ದಾರೋ ಅವರಿಗೆ ನಡುಕ ಶುರುವಾಗಿದೆ. ಬುರುಡೆ ಗ್ಯಾಂಗ್ ಹಣದ ಮೂಲಕ್ಕೆ ಇಡಿ ಇಕ್ಕಳ. ಒಡನಾಡಿ ಸಂವಾದ ಎನ್ಜಿಒಗಳ ಮೇಲೆ ಕಣ್ಣು. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ಬೇರು ಧರ್ಮಸ್ಥಳದಿಂದ ದೆಹಲಿವರೆಗೂ ಹಬ್ಬಿದೆ. ಮಂಗಳೂರಿನಿಂದ ಮೈಸೂರು, ಬೆಂಗಳೂರಿನಿಂದ ತಮಿಳುನಾಡಿನ ಸತ್ಯಮಂಗಲಕ್ಕೂ ಇದರ ರೆಂಬೆ ಕೊಂಬೆಗಳು ಕವಲೊಡೆದಿವೆ. ಇದೀಗ ಷಡ್ಯಂತ್ರಕ್ಕೆ ಫಾರಿನ್ ಫಂಡ್ ಬಂದಿರೋ ಅನುಮಾನವೂ ಇದ್ದು, ತನಿಖೆಯ ಅಖಾಡಕ್ಕೆ ಇದೀಗ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ವಿದೇಶಿ ಹಣ ಬರ್ತಿರುವ ಬಗ್ಗೆ ಈ ಮೊದಲೇ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದು. ಆ ಬಳಿಕ ಹಿಂದೂ ಕಾರ್ಯಕರ್ತ ತೇಜಸ್ ಗೌಡ ಇಡಿಗೆ ಪತ್ರ ಸಹ ಬರೆದಿದ್ರು. ಮೊನ್ನೆ ತಾನೇ ಪ್ರತ್ಯಕ್ಷವಾದ ಮಾಸ್ಕ್ ಲೇಡಿ ಸಹ ನಾನು 2 ವರ್ಷದಿಂದ ಒಡನಾಡಿ ಸಂಸ್ಥೆಯ ಸಂಪರ್ಕದಲ್ಲಿ ಇರೋದಾಗಿ ಹೇಳಿದ್ದು, ಒಡನಾಡಿ ಸಂಸ್ಥೆ ಮೇಲೆ ಇಡಿ ಕಣ್ಣು ಬೀಳುವಂತೆ ಮಾಡಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಜಾರಿ ನಿರ್ದೇಶನಾಲಯ ಫೆಮಾ ಅಂದ್ರೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಡಿ ಕೇಸ್ ದಾಖಲಿಸಿದೆ. 2 ದೂರುಗಳ ಅಡಿಯಲ್ಲಿ ಇಡಿಯಿಂದ ತನಿಖೆ ಆರಂಭವಾಗಿದ್ದು, ಒಡನಾಡಿ ಮತ್ತು ಸಂವಾದ ಎನ್ಜಿಒಗಳ ಮೇಲೆ ಕಣ್ಣಿಟ್ಟಿದೆ. ಈ ಎನ್ಜಿಒಗಳ ವಿರುದ್ಧ ವಿದೇಶದಿಂದ ಫಂಡಿಂಗ್ ಮಾಡಿರುವ ಆರೋಪ ಕೇಳಿಬಂದಿದ್ದು, ಒಡನಾಡಿ ಮತ್ತು ಸಂವಾದದ ಬ್ಯಾಂಕ್ ಖಾತೆಗಳನ್ನು ಶೋಧಿಸಲಾಗುತ್ತಿದೆ. ಒಡನಾಡಿಯ 2 ಹಾಗೂ ಸಂವಾದದ 4 ಬ್ಯಾಂಕ್ ಖಾತೆ ಮೇಲೆ ಇಡಿ ಕಣ್ಣು ಬಿದ್ದಿದ್ದು, 5 ವರ್ಷಗಳ ವ್ಯವಹಾರದ ಬಗ್ಗೆ ಬ್ಯಾಂಕ್ನಿಂದ ಮಾಹಿತಿ ಕೇಳಿದೆ. ಇನ್ನು ಇಡಿ ತನಿಖೆ ಕುರಿತು ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಇಡಿ ಅಧಿಕಾರಿಗಳು ತನಿಖೆ ಮಾಡೋದಾದ್ರೆ ಮಾಡಲಿ, ತನಿಖೆಗೆ ನಾವು ಬೇಡ ಎನ್ನಲ್ಲ ಅಂತ ಹೇಳಿದ್ರು. ಮತ್ತೆ ಫೆರಾಡಿಯಲ್ಲಿ ಅವರು ಫಂಡ್ ಇದರಲ್ಲಿ ಇನ್ವಾಲ್ವ್ ಆಗಿದೆ, ಈ ಷಡ್ಯಂತ್ರ ಮಾಡಲಿಕ್ಕೆ ಫಂಡ್ ಬಳಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅದೊಂದು ತನಿಖೆ ಶುರುವಾಗಿ. ಅವರು ತನಿಖೆ ಮಾಡ್ಕೊಳ್ಳಿ, ಅವ್ರ ತನಿಖೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗುತ್ತಾ? ಅವ್ರದ್ದೇ ಬೇರೆ ಆ್ಯಂಗಲಲ್ಲಿ ಮಾಡ್ಕೊಳ್ತಾಳೆ. ಹಣಕಾಸಿನ ವಿಚಾರ ಇರ್ಬೋದು, ಬೇರೆ ಇರ್ಬೋದು, ಅದನ್ನು ಮಾಡ್ಕೊಳ್ತಾರೆ ಅವರು.
ಯೂಟ್ಯೂಬರ್ಗಳ ಮೇಲೂ ಬೀಳುತ್ತಾ ಇಡಿ ಕಣ್ಣು. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದಲ್ಲಿ ಕೆಲ ಯೂಟ್ಯೂಬ್ ಚಾನೆಲ್ಗಳು ಸಹ ಕೈಜೋಡಿಸಿವೆ. ಯೂಟ್ಯೂಬರ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎಸ್ಐಟಿಗೆ ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಬರಗಿ ದೂರು ನೀಡಿದ್ದು, ಇಡಿ ಯೂಟ್ಯೂಬರ್ಗಳ ವಿರುದ್ಧವೂ ತನಿಖೆ ಮಾಡಲಿ ಎಂದು ಆಗ್ರಹಿಸಿದ್ದಾರೆ. ಯೂಟ್ಯೂಬ್ ಚಾನೆಲ್ಗಳು ಇದರಲ್ಲಿ ಪಾಲ್ದಾರಿದ್ದಾರೆ. ಈ ಕಾನ್ಸ್ಪಿರಸಿಲಿ ಅವರ ಕೈ ಇದೆ, ದುಡ್ಡು ಬಂದಿದೆ, ಬ್ಲ್ಯಾಕ್ ಮನಿ ಬಂದಿದೆ, ಸಿನ್ ಮನಿ ಬಂದಿದೆ, ಪ್ರೊಪಗ್ಯಾಂಡಾ ಮನಿ ಬಂದಿದೆ. ಎಲ್ಲ ದುಡ್ಡು ತಗೊಂಡು ಈ ಥರದ ಒಂದು ನರೇಟಿವನ್ನು ಬಿಲ್ಡ್ ಮಾಡಲಿಕ್ಕೆ ಹಿಂದೂ ಧರ್ಮ ಪುಕ್ಷಟೆ ಬಂದಿಲ್ಲ ಸ್ವಾಮಿ. ನಿಮ್ಮ ನರೇಟಿವನ್ನು ಕಡಿವಾಣ ಹಾಕಲಿಕ್ಕೆ ಇವತ್ತು ನಾನು ಈ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ನಿಮ್ಮಲ್ಲಿ ಸಾಕ್ಷಿಗಳಿದ್ದರೆ ನೀವು ಕೊಡಬೇಕಾಗಿತ್ತು. ಒಂದೆಡೆ ಎಸ್ಐಟಿ ತನಿಖೆಯಲ್ಲಿ ಮಾಸ್ಕ್ ಮ್ಯಾನ್ ಮತ್ತು ಬುರುಡೆ ಗ್ಯಾಂಗ್ನ ನಿಜ ಬಣ್ಣ ಬಯಲಾಗಿದೆ. ತಿಮರೋಡಿ ಗ್ಯಾಂಗ್ ಮೆಂಬರ್ ಚಿನ್ನಯ್ಯ ಧರ್ಮಸ್ಥಳದ ವಿರುದ್ಧ ಕಪೋಲ ಕಲ್ಪಿತ ಷಡ್ಯಂತ್ರ ರೂಪಿಸಿದ್ದಾಗಿ ಎಸ್ಐಟಿ ಕೋರ್ಟ್ಗೆ ಹೇಳಿದ್ರೆ, ಇದೀಗ ಇಡಿ ಎಂಟ್ರಿ, ಬುರುಡೆ ಗ್ಯಾಂಗ್ ಬುಡ